ನಮಸ್ಕಾರ. ಈಗಾಗಲೇ ನಿಮ್ಗೆ ಗೊತ್ತೇ ಅದ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕ ಜರ್ನಿ ಒಳಗೆ ಇವತ್ತನ್ನೋದು 12ನೇ ದಿನ. 12ನೇ ದಿನದೊಳಗೆ ಏನಾಗತ್ತೆ ಅಂದ್ರೆ ಒಂದು ತಾಲೂಕಿನಿಂದ ಮತ್ತೊಂದು ತಾಲೂಕಿಗೆ ಎಂಟ್ರಿ ಆಗತ್ತೀನಿ. ಅದು ಯಾವ ತಾಲೂಕತ್ತು ಅನ್ನೋದು ಮುಂದೆ ಹೇಳ್ತಿರ್ತೀನಿ. ಇಷ್ಟು ದಿನ 4-5 ದಿನ ಈ ಒಂದು ತಾಲೂಕು ತಿರುಗಾಡಿದಿನಲ್ಲ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ನೋಡ್ರಿ. ನಾನು ವಿಜಯಪುರದಿಂದ ಫಸ್ಟಿಗೆ ಬಂದಿದ್ದು ತೊರಿವಿ ಬಂದೀನಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿದು ದೇವಸ್ಥಾನ ದರ್ಶನ ತೊಗೋತೀನಿ. ಅಲ್ಲಿಂದ ಲಕ್ಷ್ಮೀ ದೇವಿದು ದರ್ಶನ ತೊಗೋತೀನಿ. ಅಲ್ಲಿಂದ ತಿಕೋಟ ಒಳಗೆ ಬರ್ತೀನಿ. ತಿಕೋಟಕ್ಕೆ ಬಂದಂದ್ರೆ ವಾಡ್ಯ ನೋಡ್ತೀನಿ, ಹಾಜಿ ಮಸ್ತಾನಿ ದರ್ಗಾ ನೋಡ್ತೀನಿ. ಅಲ್ಲಿಂದ ಮತ್ತೆ ಎಲ್ಲಿ ಹೋಗ್ತೀನಿ ಅಂತಂದ್ರೆ ಹೊನ್ವಾಡಕ್ಕೆ ಬರ್ತೀನಿ. ಹೊನ್ವಾಡ ಬಂದ ಬಳಿಕ ಹೊನ್ವಾಡ ಹೋಗೋಕ್ಕಿಂತ ಮುಂಚೆನೇ ಕೆಲವೊಂದಷ್ಟು ಜನರನ್ನ ಕೇಳ್ತೀನಿ, ಆ ಒಂದು ಹೊನ್ವಾಡ ಒಳಗೆ ಏನಾದ್ರೂ ಇತಿಹಾಸ ಅಂತ ಕೇಳಿದಾಗ ಆ ಹಾಲು ಬಿದ್ದು ಹೊನ್ವಾಡ ಒಳಗೆ ಏನಿರ್ತೈತಿ ರೀ, ಬರೀ ಹೊಡಿ ಬಡಿ ಕಡಿ ಅಷ್ಟೇ ತಂದಿರ್ತಾರೆ. ಆ ಒಂದು ಹೊನ್ವಾಡ ಒಳಗೆ ಸುತ್ತಮುತ್ತ ಹಳ್ಳಿ ಒಳಗೆ ಅತಿ ಹೆಚ್ಚು ಯುವಕರು ಆರ್ಮಿ ಒಳಗೆ ಜಾಯ್ನ್ ಆಗಿದ್ದಾರಂತ, ಅತಿ ಹೆಚ್ಚು ಯುವಕರು ಗೋರ್ಮೆಂಟ್ ಜಾಬ್ ಒಳಗೆ ಜಾಯ್ನ್ ಆಗಿದ್ದಾರಂತ, ಅತಿ ಹೆಚ್ಚು ಯುವಕರು ಪೊಲೀಸ್ ಆಗಲಿ PSI ಎಲ್ಲ ವಿವಿಧ ಹುದ್ದೆಗಳಲ್ಲಿ ಅದು ಗೋರ್ಮೆಂಟ್ ಜಾಬ್ಗಳನ್ನು ಪಡ್ಕೊಂಡಿದ್ದಾರಂತ ಆ ಒಂದು ಊರಿಗೆ ಹೋದ್ಬಳಿಕ ಗೊತ್ತಾಯಿತು. ಇದು ಅಷ್ಟೇ ಅಲ್ಲ, ಆ ಒಂದು ಊರೊಳಗೆ ತುಂಬ 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 ಹಳೆಯದಾದ ಬಾವಿ ಅದ. ಅದು ಬಿಟ್ಟರೆ ಒಂದು ದೊಡ್ಡದಾದ ವಾಡಿ ಅದ. ಆ ವಾಡಿಯದ ಇತಿಹಾಸ ಭಾಳ ಅಂದ್ರೆ ಭಾಳ ಅದ. ಆ ವಾಡಿಯ ಒಳಗೆ ನಾವು ಮಲ್ಕೊಳ್ಳೋ ಹಾಸಿಗೆ ಪೂಜೆ ಮಾಡ್ತಾರೆ. ನಾವು ಏನಾದರೂ ರಾತ್ರಿ ಹಾಸಿಗೆ ಪೂಜೆ ಮಾಡಿ ಇಟ್ಟಿವತ್ತಂದ್ರೆ ಮುಂಜಾನೆ ಅದು ನೋಡೋತ್ತಿಗೆ ಆ ಹಾಸಿಗೆ ಪೂರ್ತಿ ಚಲ್ಲೆಪಿಲ್ಲಿ ಆಗಿರ್ತಂತ. ಅದು ಆದ ಬಳಿಕ ಡಿಫ್ರೆಂಟ್ ಆಗಿರುವಂಥ ವಿಭಿನ್ನ ಆಗಿರುವಂಥ ಒಂದು ಆಂಜನೇಯನ ದೇವಸ್ಥಾನ ನೋಡ್ತೀವಿ. ಆ ಆಂಜನೇಯನ ದೇವಸ್ಥಾನ ಹೆಂಗೆ ಅದತ್ತಂದ್ರೆ, ಆಂಜನೇಯ ನೋಡ್ರಿ ಬ್ರಹ್ಮಚಾರಿ, ಕರೆಕ್ಟಾ? ಆಂಜನೇಯ ಬ್ರಹ್ಮಚಾರಿ. ಆದ್ರೆ ಆ ಆಂಜನೇಯನ ದೇವಸ್ಥಾನದ ಮ್ಯಾಗ ಸೆಕ್ಸ್ವಾಲಿಟಿ ಚಿತ್ರ ಅದಾವ, ವಿಭಿನ್ನವಾಗಿರುವಂಥ ಸಂಭೋಗ ಮಾಡುವಂಥ ಚಿತ್ರಗಳು ಅದಾವ. ಅದು ಯಾಕೆ ಏನು ಅಂತ ಅನ್ನೋದು ನನ್ನ ಒಂದು ಹಳೆಯದಾದ ವಿಡಿಯೋದಾಗ ಹಾಕಿದ್ದೀನಿ, ಹೋಗಿ ನೋಡಿರಿ, ಎಲ್ಲರೂ ನಿಮಗೆ ಗೊತ್ತಾಗ್ತದೆ. ಅದು ಆವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತಂದ್ರೆ ಬಿಜ್ರಿಗೆ ಹೋಗ್ತೀನಿ. ಬಿಜ್ರಿಗೆ ಡೈರೆಕ್ಟಾಗಿ ಕನ್ನಂಬಾಡಿ ಹೋಗ್ತೀನಿ. ಕನ್ನಂಬಾಡಿ ಹೋಗಿ ದರಿದೇವ್ರ ಗುಡ್ಡದ ವಿಡಿಯೋ ಮಾಡ್ತೀನಿ. ನಾ ಕನ್ನಂಬಾಡಿ ದರಿದೇವ್ರ ಗುಡ್ಡದ ವಿಡಿಯೋ ಮಾಡೋ ಟೈಮಿಗೆ ನನ್ನ ಬೈಕ್ ಪ್ರಾಬ್ಲಮ್ ಆಗ್ತದೆ, ಮತ್ತು ನನ್ನ SSD ಪ್ರಾಬ್ಲಮ್ ಆಗ್ತದೆ, ನನ್ನ ಮೊಬೈಲ್ ಚಾರ್ಜಿಂಗ್ ಪ್ರಾಬ್ಲಮ್ ಆಗ್ತದೆ. ಅದೆಲ್ಲನೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಎಲ್ಲಿ ಬರ್ತೀನಿ ಅಂತಂದ್ರೆ ನೈಟ್ ಬಿಜ್ರಿಗೆ ಬರ್ತೀನಿ. ಬಿಜ್ರಿಗೆ ಬಂದ ಬಳಿಕ ನಮ್ಮ ದೋಸ್ತರಿಗೆ ಮೀಟ್ ಆಗ್ತೀನಿ. ಭಾಳಷ್ಟು ಜನ ನಮ್ಮ ದೋಸ್ತರು ಇದರಲ್ಲಿ, ನಮ್ಮ ದೋಸ್ತರಿಗೆ ಮೀಟ್ ಆಗಿ ಅವ್ರ ಜೊತೆ ಚಾ ಕುಡಿದು ಅಲ್ಲೇ ಬಿಜ್ರಿ ಒಳಗೆ ಊಟ ಮಾಡ್ತೀನಿ. ಬಿಜ್ರಿ ಒಳಗೆ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ವಿಡಿಯೋ ಮಾಡ್ಬೇಕಂತ ಮಾಡಿದ. ಆದ್ರೆ ಏನು ಮಾಡ್ತಾರೆ, ಬರೀ ನೈಟ್ ಆಗಿತ್ತು, ಚಾವಿ ತೆಗಲತ್ತಂದ್ರು. ಅಲ್ಲಿಂದ ಡೈರೆಕ್ಟ್ ಎಲ್ಲಿ ಹೋಗ್ತೀನಿ ಅಂತಂದ್ರೆ ಬಾಬಾನಗರಕ್ಕೆ ಹೋಗ್ತೀನಿ. ಬಾಬಾನಗರ ಒಳಗೆ ನಮ್ಮ ಫ್ರೆಂಡ್ ಒಬ್ಬ ಕಾಲ್ ಮಾಡಿದ, ಅಲ್ಲಿಗೆ ಹೋಗ್ತೀನಿ. ಬಾಬಾನಗರಿಂದ ಮತ್ತೆ ಎಲ್ಲಿ ಹೋಗ್ತೀನಿ ಅಂತಂದ್ರೆ ತಿಕೋಟ ಹೋಗ್ತೀನಿ. ತಿಕೋಟ ಒಳಗೆ ರಾತ್ರಿ ಊಟ ಮಾಡ್ತೀನಿ ಮತ್ತೊಂದು ಸರ್ತಿ, ಯಾಕಂದ್ರೆ ಬಿಡಲಿಲ್ಲ ಅವರು. ಸ್ವಲ್ಪ ಏನು ತಿನ್ನೋತ್ತಂದ್ರೆ ಅಲ್ಲಿ ಹೋಗಿ ಮತ್ತೆ ಬೇರೆ ಬೇರೆ ಊಟ ಮಾಡಿದ್ವಿ. ಅಲ್ಲಿಂದ ರಿಟರ್ನ್ ಎಲ್ಲಿ ಬರ್ತೀನಿ ಅಂತಂದ್ರೆ ತಿಕೋಟ ಒಳಗಿರುವಂಥ ನೀರು ಸರಬರಾಜು ಕೇಂದ್ರಕ್ಕೆ ಬಂದು ಮಲ್ಕೋತೀನಿ. ರಾತ್ರಿ ಎಷ್ಟು ಗಂಟೆಗೆ ಅಂದ್ರೆ 2 ಗಂಟೆಯಿಂದ 3 ಗಂಟೆಗೆ ಮಲ್ಕೋತೀನಿ. 2ರಿಂದ 3 ಗಂಟೆಗೆ ಮಲ್ಕೊಂಡು ಮಾರ್ನಿಂಗ್ 9 ಗಂಟೆಗೆ ಹೇಳ್ತೀನಿ. 9 ಇಲ್ಲ 7ವರೆಗೆ ಹೇಳ್ತೀನಿ. 7ವರೆಗೆ ಎದ್ದು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ಯೂಟ್ಯೂಬ್ ವಿಡಿಯೋ ಲಾಂಗ್ 35 ನಿಮಿಷ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ಅದು ಎಷ್ಟು ಇರ್ತದೆ ಅಂದ್ರೆ 1.5 ತಾಸು ಇದ್ದು ವಿಡಿಯೋ ನಾ 35 ನಿಮಿಷ ತಂದು ನಿಂದಿರ್ತೀನಿ. ಅದು ವಿಡಿಯೋ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಎಲ್ಲರೂ ನೋಡಿರಿ. ಅಲ್ಲಿಂದ ಏನು ಮಾಡ್ತೀನಿ ಅಂತಂದ್ರೆ ಆ ಒಂದು ನೀರು ಸರಬರಾಜು ಯಾವ ರೀತಿ ಸರಬರಾಜು ಆಗ್ತದೆ, ಕಲುಷಿತ ಇದ್ದ ನೀರು ಫಿಲ್ಟರ್ ಯಾವ ರೀತಿ ಮಾಡ್ತಾರೆ, ಕ್ಲೀನ್ ಯಾವ ರೀತಿ ಮಾಡ್ತಾರೆ, ಆ ಒಂದು ನೀರು ಕುಡಿಬೋದು ಕುಡಿಬಾರ್ದು ಅನ್ನೋದು ಎಲ್ಲನೂ ತಿಳ್ಕೊಂಡು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ಆಗ ರಿಟರ್ನ್ ಎಲ್ಲಿ ಬರ್ತೀನಿ ಅಂತಂದ್ರೆ ತಿಕೋಟಕ್ಕೆ ಬರ್ತೀನಿ. ತಿಕೋಟಕ್ಕೆ ಬಂದು ಅಲ್ಲಿ ಊಟ ಮಾಡಿ ಸ್ವಲ್ಪ ನನ್ನ ಗಾಡಿ ಪ್ರಾಬ್ಲಮ್ ಆಗಿತ್ತಲ್ಲ, ಆ ಗಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಅಲ್ಲಿಂದ ರಿಟರ್ನ್ ಎಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಹರ್ನಾಳಕ್ಕೆ ಹೋಗ್ತೀನಿ. ಹರ್ನಾಳಿಂದ ಹೆಸರು ನೆನಪು ಬರ್ಲಾಗ್ಯದ, ಡೈರೆಕ್ಟ್ ಎಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಬಬ್ಲೇಶ್ವರಕ್ಕೆ ಬರ್ತೀನಿ. ಬಬ್ಲೇಶ್ವರದಿಂದ ಡೈರೆಕ್ಟ್ ಎಲ್ಲಿಗೆ ಬರ್ತೀನಿ ಅಂತಂದ್ರೆ ಹಲಗಣಿ ಬರ್ತೀನಿ. ಹಲಗಣಿಯಲ್ಲಿರುವಂಥ ಆಂಜನೇಯನ ದೇವಸ್ಥಾನದ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಎಲ್ಲಿ ಬರ್ತೀನಿ ಅಂತಂದ್ರೆ ಇವಾಗ ನಾನು ಅಲ್ಲಿಂದ ಡೈರೆಕ್ಟ ಸೇಗುಣಿಸಿ ಬರ್ತೀನಿ. ಸೇಗುಣಿಸಿ ಒಳಗೊಂದು ಹರಳೆಯನ ಗುಂಡ ಅದ. ಆ ಗುಂಡದ ಬಗ್ಗೆ ಮಾಹಿತಿ ತೊಗೊಂಡು ಕಲ್ಯಾಣ ಕಾಕಂಡಿಗೆ ಹೋಗ್ತೀನಿ. ಕಲ್ಯಾಣ ಕಾಕಂಡಿಗೆ ಹೋದ ಬಳಿಕ ನನ್ನ ಒಂದು ಬ್ಯಾಗ ಶ್ರೀ ಗುರುದೇವ ಆಶ್ರಮ ಒಳಗೆ ನನ್ನ ಒಂದು ಬ್ಯಾಗ್ ಇಡ್ತೀನಿ. ಅಲ್ಲಿಂದ ಡೈರೆಕ್ಟ್ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಅವ್ರಿಗೆ ಮೀಟ್ ಆಗ್ತೀನಿ. ನಮ್ಮ ಫ್ರೆಂಡ್ ಮನೆಗೆ ಊಟ ಮಾಡ್ತೀನಿ. ರಿಟರ್ನ್ ಆಶ್ರಮಕ್ಕೆ ಬಂದು ಅಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ರೆಸ್ಟ್ ಮಾಡ್ತೀನಿ. ಮಾರ್ನಿಂಗ್ ಎದ್ದು ಆ ಒಂದು ಆಶ್ರಮದ ವಿಡಿಯೋ ಮಾಡ್ತೀನಿ. ಸಿದ್ದೇಶ್ವರ ಅಪ್ಪಾಜಿ ಅವರು ಕೊನೆಯ ಪ್ರವಚನ ಮಾಡಿದ್ದು ಅದೇ ಒಂದು ಆಶ್ರಮದೊಳಗೆ. ಸಿದ್ದೇಶ್ವರ ಅಪ್ಪಾಜಿ ಅವರು ಕೊನೆಯದಾಗಿ ಸನ್ಯಾಸಿ ದೀಕ್ಷೆ ಕೊಟ್ಟಿದ್ದು ಅದೇ ಒಂದು ಆಶ್ರಮದೊಳಗೆ ತಂದು ಎಲ್ಲ ಮಹಾಜನತೆಗೆ ತಿಳಿಸ್ತೀನಿ. ಅದು ವಿಡಿಯೋನು ಮಾಡಿ ಹಾಕಿದ್ದೀನಿ, ಹೋಗಿ ಎಲ್ಲರೂ ನೋಡಿರಿ. ಕಲ್ಯಾಣ ಕಾಕಂಡಿಕಿದಿಂದ ರಿಟರ್ನ್ ಇಲ್ಲಿ ಬರ್ತೀನಿ ಅಂದರೆ ಸೇಗುಣಿಸಿ ಹರಳೆಯ ಗುಂಡಿಗೆ ಬರ್ತೀನಿ. ಹರಳೆಯ ಗುಂಡಿಗೆ ಬಂದು ಅಲ್ಲಿರುವಂಥ ಹರಳೆಯನ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲಿ 3 ಬಾವಿಗಳು ಅದಾವ. 3 ಬಾವಿ ಯಾಕೆ ಅದಾವ, ಅದೇ ಒಂದು ಬಾವಿ ಒಳಗೆ ಬಬಲೇಶ್ವರ ತಾಲೂಕಿನೊಳಗಿರುವಂಥ ಶ್ರೀ ಶಾಂತವೀರ ಸ್ವಾಮೀಜಿಗಳು ಆ ಒಂದು ಹರಳೆಯ ಗುಂಡಿಯಲ್ಲಿ ಏನು ಮಾಡ್ತಿದ್ರು ಅನ್ನೋದು ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ತಂದ್ರೆ ಹೋಗಿ ನೋಡಿರಿ, ಹಿಂದಿನ ವಿಡಿಯೋದಾಗ ಅಪ್ಡೇಟ್ ಇದ್ದಿರ್ತದ. ಸೇಗುಣಿಸಿದಿಂದ ನಾನು ಡೈರೆಕ್ಟ್ ಎಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಮಮದಾಪುರಕ್ಕೆ ಹೋಗ್ತೀನಿ. ಮಮದಾಪುರ ಒಳಗೆ ಒಂದು ಕೆರೆ ಅದ. ಆ ಕೆರೆ ನೋಡ್ಬೇಕಂತ ಅನ್ಕೇಳಿ ಮಮದಾಪುರಕ್ಕೆ ಹೋಗಿರ್ತೀನಿ. ಆದ್ರಂಗಲ್ಲಿ ಫಸ್ಟಿಗೆ ಎಲ್ಲಿ ಸ್ಟೇ ಮಾಡ್ಬೇಕಂತ ಗೊತ್ತಾಗಿರಲ್ಲ. ಯಾಕಂತಂದ್ರೆ ಆ ಊರೊಳಗೊಂದು ಜಾತ್ರೆ ಇರ್ತದೆ, ಯಾರೂ ಅಷ್ಟು ಬಿಲೀವ್ ಮಾಡಕತ್ತಿರಲ್ಲ. ಅದ್ರ ಸಲುವಾಗಿ RSS ಕಾರ್ಯಕರ್ತ ಆಗಿರುವಂಥ ಪ್ರವೀಣ್ ನನಗೆ ಕಾಲ್ ಮಾಡ್ತೀನಿ. ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಫ್ರೆಂಡಿಗೆ ಏನು ಮಾಡ್ತಾರೆ ಅಂತಂದ್ರೆ ಕಾಲ್ ಮಾಡಿ ನನಗೆ ಸ್ಟೇ ಮಾಡ್ಸಕ್ಕೆ ಹಚ್ತಾರೆ ಅವ್ರ ಫ್ರೆಂಡ್ ಮನ್ಯಾಗ. ಅವ್ರ ಫ್ರೆಂಡ್ ಮನೆಗೆ ಊಟ ಮಾಡ್ತೀನಿ. ಮಾರ್ನಿಂಗ್ ಎದ್ದು ಮಮದಾಪುರ ಕೆರೆ ನಮ್ಮ ಕರ್ನಾಟಕದ ಅತಿ ದೊಡ್ಡ 3ನೇ ಕೆರೆ ಒಳಗೆ ಇದು ಒಂದು ಬರ್ತೈತೆ ನೋಡ್ರಿ.
ಆ ಒಂದು ಕೆರೆ ಬಗ್ಗೆ ಪೂರ್ತಿ ವಿಡಿಯೋ ಮಾಡ್ತೀನಿ. ಅದೇ ಒಂದು ಗ್ರಾಮದೊಳಗೆ ಬಹಳಷ್ಟು ಆದಿಲ್ಶಾಹಿ ಕಾಲದೊಳಗಿರುವಂಥ ಐತಿಹಾಸಿಕ ಸ್ಮಾರಕಗಳದಾವ, ಅದನ್ನು ಹುಡುಕಾಡ್ಕೊತ ಹೋಗ್ತೀನಿ. ಆ ಒಂದು ಹುಡುಕಾಡೋ ಟೈಮಿಗೆ ನನಗೆ ಅಲ್ಲಿರುವಂಥ ಗ್ರಾಮಸ್ಥರು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ. ಅಲ್ಲಿಂದ ಡೈರೆಕ್ಟ್ ತಲೆ ಹೋಗ್ತೀನಿ ಅಂತಂದ್ರೆ ಆ ಕೆರೆ ಒಳಗಿರುವಂಥ ಮೀನುಗಾರರ ಜೊತೆ ಮಾತಾಡ್ತೀನಿ. ಅವ್ರು ಯಾವ ರೀತಿ ಜೀವನ ಮಾಡ್ತಾರೆ ಅಂತ ಮಾತಾಡ್ತೀನಿ. ಆ ಕೆರೆ ಒಳಗೆ 10-15 ಮೊಸಳೆ ಅದಾವತ್ತ. 10-15 ಮೊಸಳೆ ಇದ್ರು ಆ ಕೆರೆ ಒಳಗೆ ರಾತ್ರಿ ಸಮಯದೊಳಗೆ ಅಲ್ಲೇ ಮಲ್ಕೋತಾರ ಅಂತವ್ರು. ಇದೇ ಅವ್ರು ಯಾವ ರೀತಿ ಮಲ್ಕೋತಾರ, ಅವ್ರು ಏನು ಮಾಡ್ತಾರ ಅನ್ನೋದು ಹಿಂದಿನ ವಿಡಿಯೋದಾಗ ಹಾಕಿದ್ದೀನಿ, ಎಲ್ಲರೂ ಹೋಗಿ ನೋಡ್ರಿ. ಸ್ವಲ್ಪ ಟೈಮ್ ಮಮದಾಪುರ ಒಳಗೆ ಕಳೆದು ಅಲ್ಲಿಂದ ಡೈರೆಕ್ಟ್ ಎಲ್ಲಿ ಬರ್ತೀನಿ ಅಂತಂದ್ರೆ ನಾನು ದೇವರ ಗಣ್ಣೂರು ಅನ್ನೋ ಒಂದು ಗ್ರಾಮಕ್ಕೆ ಬರ್ತೀನಿ. ದೇವರ ಗಣ್ಣೂರು ಅನ್ನೋ ಗ್ರಾಮದೊಳಗೆ ಬಂದು ಹೋಟೆಲ್ಗಾಗಿ ಪರದಾಡ್ತೀನಿ. ಆ ಒಂದು ಊರೊಳಗೆ 3-4 ಹೋಟೆಲ್ ಇದ್ರು ಅವತ್ತಿನ ಎಲ್ಲ ಮುಚ್ಚಿದ್ವು. ಯಾವುದೋ ಒಂದು ಲಾಸ್ಟಿಗೆ ಒಂದು ಹೋಟೆಲ್ ಊದಿತ್ತು. ಆ ಹೋಟೆಲ್ದಾಗ ಹೋಗಿ 2 ಪ್ಲೇಟ್ ಬಜಿ ತಿಂತೀನಿ. ಅಷ್ಟರೊಳಗೆ ಒಬ್ಬರು ಸಂತೋಷ್ ಅನ್ನೋರು ಒಬ್ಬರು ಅಣ್ಣವ್ರು ಬರ್ತಾರೆ. ಅವ್ರು ಬಂದು ನನಗೆ ಏನು ಮಾಡ್ತಾರಂತಂದ್ರೆ ಹಳೆ ಊರಿಗೆ ಕರ್ಕೊಂಡು ಹೋಗ್ತಾರೆ. ಆ ಊರಿಗೆ ಹೋದ್ಬೇಕು ನನಗೆ ಗೊತ್ತಾಗ್ತದ. ಆ ಒಂದು ದೇವಸ್ಥಾನ ಅದಲ್ಲ, ಹಳೆ ಊರಿಗೆ ಹೋದ ಬಳಿಕ ನನಗೆ ಗೊತ್ತಾಯಿತು ದೇವರ ಗಣ್ಣೂರಲ್ಲಿರುವಂಥ ಮಹಾಲಕ್ಷ್ಮಿ ಬಗ್ಗೆ ಮಾಹಿತಿ ಸಿಕ್ತು. ಅದು ಆದ ಬಳಿಕ ಹಳೆಯದಾಗಿರುವಂಥ ಕಟ್ಟಡಗಳನ್ನು ನೋಡ್ತೀನಿ. ಅಲ್ಲಿಂದ ಆ ಒಂದು ಕಟ್ಟಡ ನೋಡ್ಕೊಂಡು ಆ ಒಂದು ದೇವರ ಗಣ್ಣೂರಿಂದ ಮತ್ತೆ ಎಲ್ಲಿ ಹೋಗ್ತೀನಿ ಅಂತಂದ್ರೆ ಬಬಲಾದ ಹೋಗ್ತೀನಿ. ಬಬಲಾದಕ್ಕೆ ಹೋಗಿ ಸದಾಶಿವ ಮುತ್ತನವರ ಒಂದು ದರ್ಶನ ಪಡ್ಕೊಂಡು ಅಲ್ಲಿಂದ ರಿಟರ್ನ್ ಎಲ್ಲಿ ಬರ್ತೀನಿ ಅಂತಂದ್ರೆ ಮತ್ತು ನಾನು ದೇವರ ಗಣ್ಣೂರಿಗೆ ಬರ್ತೀನಿ. ದೇವರ ಗಣ್ಣೂರಿಗೆ ಬಂದು ಅಲ್ಲಿಂದ ನಾನು ಡೈರೆಕ್ಟ್ಲಿ ಹೋಗ್ತೀನಿ ಅಂತಂದ್ರೆ ಉಪ್ಪಲ ದಿನ್ನಿಗೆ ಹೋಗ್ತೀನಿ. ಉಪ್ಪಲ ದಿನ್ನಿಗೆ ಹೋದ ಬಳಿಕ ಏನಾಗ್ತದೆ ಅಂತಂದ್ರೆ ಒಂದು ದಿನ ಅಲ್ಲೇ ಸ್ಟೇ ಮಾಡ್ತೀನಿ. ಉಪ್ಪಲ್ ದಿನ್ನಿ ಒಳಗೆ ಸಂಗಮೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ ತೊಗೋತೀನಿ, ಪೂರ್ತಿ ವಿಡಿಯೋ ಮಾಡ್ತೀನಿ. ಸಂಗಮೇಶ್ವರ ದೇವಸ್ಥಾನದ ಬಗ್ಗೆ ಪೂರ್ತಿ ಮಾಹಿತಿ ತೊಗೊಂಡು ವಿಡಿಯೋ ಮಾಡ್ಬೇಕಂತ ಮಾಡಿರ್ತೀನಿ. ಆದ್ರೆ ಏನು ಮಾಡ್ತೀರಿ ಬರ್ರಿ, ಮಾರ್ನಿಂಗ್ ಊಟನೇ ಮಾಡಿರಲ್ಲ, ಟೈಮ್ 1 ಗಂಟೆ ಆಗಿರ್ತದೆ. ನಂಗೆ ಪ್ರಾಪರಾಗಿ ಮಾತಾಡಕ್ಕೆ ಬರಲ್ಲ. ಅದ್ರ ಸಲುವಾಗಿ ಬಾಜು ಇರುವಂಥ ಫ್ರೆಂಡ್ಸ್ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ತೀನಿ. ಫ್ರೆಂಡ್ಸ್ ಅಂದ್ರೆ ಏನು ರೀ, ದಾರಿ ಹೋಗೋ ಟೈಮಿಗೆ ಆಗ್ರಿ ಅಲ್ಲಿರುವಂಥ ಜನರೇ ಪರಿಚಯ ಆಗಿರ್ತಾರಲ್ಲ, ಅವರೇ ನನ್ನ ಫ್ರೆಂಡ್ಸ. ಹೇಳ್ಬೇಕಂತಂದ್ರೆ ನಿಮ್ಗೆ ಅವ್ರ ಮನೆಗೆ ಹೋದ ಬಳಿಕ ಅವ್ರ ಮಮ್ಮಿ ನಮ್ಗೆ ಏನು ಮಾಡಿಕೊಟ್ರು ಅಂದ್ರೆ ಅವಲಕ್ಕಿ ಮಾಡಿಕೊಟ್ರು. ಅವಲಕ್ಕಿ ತಿಂದ ಬಳಿಕ ನನಗೊಂದು ಗೊತ್ತಾಯಿತು ಏನಪ್ಪ ಅಂತಂದ್ರೆ ಅವರ ಒಂದು ಮನೆ ಗಾಡಿ ಮ್ಯಾಗ ಹಿಂದಿನ ಕಾಲದೊಳಗೆ ಹಿರಿಯರ ಜೊತೆ ಫೋಟೋಗಳಿದ್ದು, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಹೋಗಿ ಎಲ್ಲರೂ ನೋಡ್ರಿ. ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಬರ್ತೀನಿ ಅಂತಂದ್ರೆ ಡೈರೆಕ್ಟ್ ಓಲ್ಡ್ ಜೈನಾಪುರ ನ್ಯೂ ಜೈನಾಪುರಕ್ಕೆ ಬರ್ತೀನಿ. ಓಲ್ಡ್ ಜೈನಾಪುರ ನ್ಯೂ ಜೈನಾಪುರಕ್ಕೆ ಬಂದ ಬಳಿಕ ದತ್ತಾತ್ರೇಯನ ಟೆಂಪಲ್ ನೋಡ್ತೀನಿ. ಶ್ರೀ ದೇಸಾಯಿ ಕಾಶಿಬಾಯಿನವರ ಒಂದು ವಾಡೆ ನೋಡ್ತೀನಿ. ದೇಸಾಯಿ ಕಾಶಿಬಾಯಿನವರ ಒಂದು ಇತಿಹಾಸ ತಿಳ್ಕೊಂಡು ವಿಡಿಯೋ ಮಾಡಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಹೋಗಿ ಎಲ್ಲರೂ ನೋಡ್ರಿ. ಓಲ್ಡ್ ಜೈನಾಪುರ ನ್ಯೂ ಜೈನಾಪುರದಿಂದ ಡೈರೆಕ್ಟ್ ಬೆಳ್ಳುಬಿ ಬರ್ತೀನಿ. ಬೆಳ್ಳುಬಿಯಿಂದ ಡೈರೆಕ್ಟ್ UKP ಕೋಲಾರಕ್ಕೆ ಬರ್ತೀನಿ. UKP ಕೋಲಾರ ಕ್ರಾಸ್ದಿಂದ 30 ರೂಪಾಯಿ ಕೊಟ್ಟು ಮೊಸರು ಕುಡಿತೀನಿ. ಆ ಮೊಸರು ಕುಡಿದ್ಬೇಕಾ ಡೈರೆಕ್ಟ್ ಈಗ ಎಲ್ಲಿ ಹೊಲಗತ್ತೀನಿ ಅಂತಂದ್ರೆ ನಿಡಗುಂದಿ ಹೊಲಗತ್ತೀನಿ. ಅದ್ರ ಸಲುವಾಗಿ ಇಷ್ಟೊಂದೆಲ್ಲ ಸುತ್ತಿ ಬೆಳೆಸಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೀನಿ. ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ಹೊನ್ನವಾಡ, ತಿಕ್ಕೋಟ, ಬಾಬಾನಗರ, ಬಿಜ್ಜಿರ್ಗಿ ಇವೆಲ್ಲ ಅದಾವಲ್ಲ ಕನ್ನಂಬಾಡಿ, ಇವೇನತ್ತಂದ್ರೆ ದ್ರಾಕ್ಷಿಗೆ, ದಾಳಿಂಬ್ರಿಗೆ, ಬಾರಿಕಾಯಿಗೆ, ಜ್ವಾಳಕ್ಕೆ ಭಾಳ ಅಂದ್ರೆ ಭಾಳ ಫೇಮಸ್ ಆಯ್ತು ನೋಡ್ರಿ. ಇದು ಆಗ್ಬೇಕಿನ ಹಲಗಣಿ ಸೈಡ್ ಹೋದಿವತ್ತಂದ್ರೆ ಮಮದಾಪುರ, ಜೈನಾಪುರ, ಉಪ್ಪಲ್ದಿನ ಈ ಸೈಡ್ ಹೋದಿವತ್ತಂದ್ರೆ ಏನಾಗ್ತದಂದ್ರೆ ಭಾಳ ಅಂದ್ರೆ ಭಾಳ ಉಳ್ಳಾಗಡ್ಡಿ ಬೆಳಿತಾರೆ ನೋಡ್ರಿ. ಉಳ್ಳಾಗಡ್ಡಿ ಇಷ್ಟು ಬೆಳಿತಾರತ್ತಂದ್ರೆ ರೋಡಿಗೆ ಹೋಗೋ ಟೈಮ್ ಅಚ್ಚಿ ಕಡೆ ಇಚ್ಚಿ ಕಡೆ ಬರೀ ನಮಗೆ ಮನೆಯೊಳಗೆ ಉಳ್ಳಾಗಡ್ಡಿನೇ ತುಂಬಿರ್ತಾರೆ. ಯಾಕಂತಂದ್ರೆ ಈಗ ಉಳ್ಳಾಗಡ್ಡಿ ರೇಟ್ ಇಲ್ಲ ಅಂತ, ಅದ್ರ ಸಲುವಾಗಿ ಉಳ್ಳಾಗಡ್ಡಿ ತುಂಬಿದಾರ. ಇಷ್ಟೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ನನಗೆ ಕೊನೆಯದಾಗ ಹೇಳ್ಬೇಕಂತಂದ್ರೆ ಈ ಸೈಡ್ ಇರುವಂಥ ಗ್ರಾಮಸ್ಥರಿಗೆ ಯಾವುದೇ ರೀತಿಯಿಂದ ರೋಡಿನ ಕೊರತೆ ಇಲ್ಲ, ಯಾವುದೇ ರೀತಿಯಿಂದ ನೀರಿನ ಕೊರತೆ ಇಲ್ಲ, ಎಲ್ಲ ರೀತಿಯಿಂದ ಅನುಕೂಲ ಐತೆ ನೋಡ್ರಿ. ಅಲ್ಲಿರುವಂಥವ್ರು ಎಲ್ಲರೂ ಅನುಕೂಲ ಮಾಡ್ಕೊಂಡು ಒಳ್ಳೆ ಕಾರ್ಯಗಳು ಮಾಡ್ಕೊಂಡು ದುಡ್ಕೋತು ಆರಾಮಾಗಿ ಇರ್ಬೋದು ನೋಡ್ರಿ. ಈ ಸೈಡ್ ಇದ್ದವ್ರಿಗೆ ಕೆರೆನೂ ಸನಿನೇ ಆಗ್ತದೆ, ಹೊಲಿನೂ ಸರಿನೇ ಆಗ್ತದೆ. ಅದ್ರ ಸಲುವಾಗಿ ಈ ಸೈಡ್ ಇದ್ದವರಿಗೆ ಅಷ್ಟೊಂದು ನೀರಿನ ಪ್ರಭಾವ ಬೀಳಲ್ಲ. ಅಷ್ಟೊಂದು ನೀರಿನ ಬಗ್ಗೆ ಅವರಿಗೆ ಬರಗಾಲದ ಬಗ್ಗೆ ಆಗಲಿ ನೀರಿನ ಬಗ್ಗೆ ಆಗಲಿ ಅಷ್ಟೊಂದು ಅವ್ರ ತಲೆ ಹೋಗೋಲ್ಲ ಅನ್ಕೋತೀನಿ. ಯಾಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಬೀದರ, ಕಲಬುರಗಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಅದಾವಲ್ಲ, ಭಾಳ ಅಂದ್ರೆ ಭಾಳ ಬಿಸಿಲಿನ ಕೊರತೆನೂ ಅದ, ಭಾಳ ಅಂದ್ರೆ ಭಾಳ ನೀರಿನ ಕೊರತೆನೂ ಅದ. ನೋಡಮ್ಮ ಈಗ ಆ ಕಡೆ ಹೋಗ್ತೀನಲ್ಲ, ಅಲ್ಲಿರುವಂಥ ಎಕ್ಸ್ಪೀರಿಯನ್ಸು ಶೇರ್ ಮಾಡ್ತಿರ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ, ಮತ್ತೊಂದು ಹೊಸ ಎಕ್ಸ್ಪೀರಿಯನ್ಸ್ ಮುಖಾಂತರ ಬರ್ತೀನಿ. ವಿಡಿಯೋನ ಯಾರೆಲ್ಲ ಕೊನೆ ತನಕ ನೋಡಿರಲ್ಲ, ನಿಮ್ಗೆ ಕೇಳ್ಕೋದಿಷ್ಟೇ. ಹೊಸದಾಗಿ ಯಾರಾದ್ರು ನೋಡಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು.